ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವ ಗಾಯಕ ಗಾಯಕಿಯರನ್ನ ಸ್ವಾಗತಿಸೋಣ ಬನ್ನಿ ಮತ್ತು ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ನಾಡಿನ ಹೆಸರಾಂತ ಗಾಯಕರಾದಂಥ ಉದಯ್ ಅಂಕೋಲ ಅವರು ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್. ಸರ್, ದಯಮಾಡಿ ತಮ್ಮ ಒಂದಷ್ಟು ಕಿರು ಮಾಹಿತಿಯನ್ನು ಹಂಚ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ನಾನು ಉದಯ್ ಅಂಕೋಲ. ಸುಮಾರು 18 ವರ್ಷಗಳ ಕಾಲ SPB ಅವ್ರ ಜೊತೆಯಲ್ಲಿ ಹಾಡಿದ್ದೀನಿ. ಅವರ ಲೈವ್ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿದ್ದೀನಿ, ಅವ್ರ ಜೊತೆಲಿ ಹಾಡಿದ್ದೀನಿ. ಸಾಕಷ್ಟು ಸಿನಿಮಾ ಹಾಡುಗಳನ್ನು ಕೂಡ ಹಾಡಿದ್ದೀರಾ, ಸಿನಿಮಾ ಕೂಡ ಹಾಡಿದ್ದೀರಾ? ಸಿನಿಮಾಕ್ಕೆ ಹಾಡಿದ್ದೀನಿ, ಬಟ್ ಟ್ರ್ಯಾಕ್ಗಳು ಜಾಸ್ತಿ ಹಾಡಿರೋದು. ತುಂಬ ಟ್ರ್ಯಾಕ್ ಹಾಡಿದ್ದೀರಾ? ಟ್ರ್ಯಾಕ್ಗಳನ್ನು ಹಾಡಿದ್ದೀನಿ ಸಿನಿಮಾಗೆ, ಮತ್ತು ಭಾವಗೀತೆಗಳು, ಆಮೇಲೆ ಕೆಲವೊಂದು ಭಕ್ತಿಗೀತೆಗಳಿಗೂ ಕೂಡ ಟ್ರ್ಯಾಕ್ ಹಾಡಿದ್ದೀನಿ. ಹೌದು, ಮತ್ತು ಭಕ್ತಿಗೀತೆ ನಾನು ಹಾಡಿದ್ದೀನಿ, ನನ್ನ ವಾಯ್ಸಲ್ಲಿ ಕೂಡ ಇದೆ. ಉದಯ್ ಅಂಕೋಲ. ಅಂಕೋಲ ಕಾರವಾರ? ಎಸ್ ಸರ್, ಕಾರವಾರ ಜಿಲ್ಲೆ. ಕಾರವಾರ ಜಿಲ್ಲೆ. ಭಾಳ ಒಳ್ಳೆಯ ಹೆಸರು ನಿಮ್ಮದು, ಉದಯ್ ಅಂಕೋಲ. ನಿಮ್ಮ ಹೆಸರು ನಾವು ತುಂಬ ವರ್ಷಗಳಿಂದ ಈ ಇಂಡಸ್ಟ್ರಿನಲ್ಲಿ, ಈ ಚಲನಚಿತ್ರ ಇಂಡಸ್ಟ್ರಿನಲ್ಲಿ ಕೇಳ್ತಾ ಇದ್ದೀವಿ. ಮತ್ತು ಸಾಧಕರು ಯಾವಾಗಲೂ ನಮ್ಮ ಇದನ್ನು ಹೇಳ್ಕೊಳ್ಳೋಕೆ ಸ್ವಲ್ಪ ಹಿಂಜರಿಕೆ ಮಾಡ್ಕೊಳ್ತಾನೆ ಇರ್ತೀರಿ. ನೀವು ಹಾಗೆ SP ಸರ್ ಜೊತೆ ಎಷ್ಟು ವರ್ಷ ಹಾಡಿ ಅವ್ರ ಜೊತೇಲಿ ಇರೋದೇ ಒಂದು ಸೌಭಾಗ್ಯ ಅಲ್ವಾ? ನೀವು ಈ ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದು ಹಾಡ್ತಾ ಇದ್ರಿ, ನಮ್ಮನ್ನೆಲ್ಲ ಸಂತೋಷಪಡಿಸ್ತಿದ್ರಿ. ನಿಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ, ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ಫೂರ್ತಿ ಪಂಡಿತ್. ನಾನು USA ಬಂದಿದ್ದೀನಿ. ನಾನು ಮೂಲತಃ ಬೆಂಗಳೂರು. ನಾನು ಚಿಕ್ಕ ವಯಸ್ಸಿಂದ ನಾನು ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತವನ್ನು ಕಲ್ತಿದ್ದೀನಿ. ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಹಾಡ್ತಾ ಇದ್ದೆ, ಕಾರ್ಯಕ್ರಮಗಳಲ್ಲಿ, ಮತ್ತು USA ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೀನಿ. ಸ್ಫೂರ್ತಿ ಪಂಡಿತ್ರವರು ಸದ್ಯ ಅಮೇರಿಕದಲ್ಲಿ ವಾಸ ಇದ್ದರೂ ಕೂಡ ತವರು ಕರಿತಾ ಇದೆ ನಿಮ್ಮನ್ನು. ಈಗ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀರಿ. ಹೌದು. ಮತ್ತು ನಮ್ಮ ಮಾತೃಭಾಷೆ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ, ಸಂಗೀತವನ್ನು ಅಭ್ಯಾಸ ಮಾಡಿದಿರಿ, ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವು ಹಾಡುಗಳನ್ನು ಹಾಡಬೇಕು ಅನ್ನೋ ಒಂದು ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ವಾದ್ಯ ಸಹಕಾರ ಕೊಡ್ತಿರುವಂಥ ಗೆಳೆಯರಾದಂಥ ಹರೀಶ್ ರವ್ರಿಗೆ ಸ್ವಾಗತ. ತಬಲಾ ವಾದಕರಾದಂಥ ಮಾರುತಿರವ್ರಿಗೂ ಕೂಡ ಸ್ವಾಗತ. ಡೋಲಕ್ ವಾದಕರಾದಂಥ ಶಿವಮಲ್ರಿಗೂ ಕೂಡ ಸ್ವಾಗತ. ರದಂಪ್ಯಾಡ್ ವಾದಕರಾದಂಥ ಉಮಾಪ್ರಸಾದ್ರವ್ರಿಗೂ ಕೂಡ ಸ್ವಾಗತ. ಕೊಳಲು ವಾದಕರಾದಂಥ ಗಣೇಶ್ರವ್ರಿಗೂ ಕೂಡ ಸ್ವಾಗತ. ಕೀಬೋರ್ಡ್ ವಾದಕರಾದಂಥ ಕಿರಣ್ರವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ತಡೆ ಯಾಕೆ, ಅದ್ಭುತವಾದಂಥ ಗಾಯಕರು ನಮ್ಮೊಂದಿಗಿದ್ದಾರೆ ಇವತ್ತು. ಅವರ ಧ್ವನಿನಲ್ಲಿ ಅಪರೂಪದ ಮತ್ತು ಒಳ್ಳೊಳ್ಳೆಯ ಹಾಡುಗಳನ್ನು ಕೇಳುವಂಥ ಸಮಯ ಇವತ್ತಿನದಾಗಿದೆ. ಹಾಗಾದರೆ ತಡೆ ಯಾಕೆ, ಉದಯ್ ಅಂಕೋಲ್ ಅವರ ಧ್ವನಿನಲ್ಲಿ ಒಂದು ಒಳ್ಳೆಯ ಗೀತೆಯನ್ನು ಕೇಳೋಣ. ಸಿನಿಮಾದಲ್ಲಿ ಎಷ್ಟೊಂದು ಹಾಡುಗಳನ್ನು ಜನಪದ ಶೈಲಿನಲ್ಲಿ ಹಾಡ್ತಾರೆ. ಅಶ್ವಥ್ ಸರ್ ಕೂಡ ಒಳ್ಳೊಳ್ಳೆ ಹಾಡುಗಳನ್ನು ಜನಪದ ಶೈಲಿನಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಾವು ನಿಮ್ಮಿಂದ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಖಂಡಿತ ಸರ್. SP ಸರ್ ಕೂಡ ಜನಪದ ಶೈಲಿನಲ್ಲಿ ತುಂಬ ಹಾಡಿದ್ದಾರೆ. ನೀವು ಯಾವ ಹಾಡನ್ನು ಆಯ್ಕೆ ಮಾಡ್ತೀರಿ? ಪ್ರೊಫೆಸರ್ ದೊಡ್ಡರಂಗೇಗೌಡರ ಒಂದು ರಚನೆ, C ಅಶ್ವಥ್ ಅವರ ಸಂಗೀತ ಸಂಯೋಜನೆ, ಯಾರಿಗುಂಟು ಯಾರಿಗಿಲ್ಲ. ಆಹಾ, ಯಾರಿಗುಂಟು ಯಾರಿಗೆಲ್ಲ ಬಾಳೆಲ್ಲ ಬೇವು ಬೆಲ್ಲ ಗೀತೆಯನ್ನು ಕೇಳೋಣ ಉದಯ್ ಸರ್ ಅವರ ಧ್ವನಿಯಲ್ಲಿ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಬಂದದೆಲ್ಲ ಈಸಬೇಕಯ್ಯ ಗೆಳೆಯ, ಕಾಣದಕ್ಕೆ ಚಿಂತೆಯ ಕೈಯ, ಗೋಣು ಹಾಕಿ ಕೂಡ
ಕೂಡಬೇಡ ಗದ್ದಿನಾಗ ಬಾಳ ನೋಡ ಗೋಳು ಹಾಕಿ ಕೂಡಬೇಡ ಗದ್ದಿನಾಗ ಬಾಳ ನೋಡ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಸುಖ ದುಃಖ ಕಾಣೋದೇನೆ ಉಪ್ಪು ಖಾರ ತಿಂದ ಮೇಲೆ ಸುಖ ದುಃಖ ಕಾಣೋದೇನೆ ಉಪ್ಪು ಖಾರ ತಿಂದ ಮೇಲೆ ಕಷ್ಟ ಮೆಟ್ಟಿ ಸಾಗಬೇಕಯ್ಯ ಓ ಗೆಳೆಯ ಕಷ್ಟ ಮೆಟ್ಟಿ ಸಾಗಬೇಕಯ್ಯ ಕೈಯ ಚೆಲ್ಲಿ ಕೊರಗ ಬೇಡಯ್ಯ ಗೋಳು ಹಾಕಿ ಕೂಡಬೇಡ ಗದ್ದಿನಾಗ ಬಾಳ ನೋಡ ಗೋಳು ಹಾಕಿ ಕೂಡಬೇಡ ಗದ್ದಿನಾಗ ಬಾಳ ನೋಡ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಪ್ರೇಮ ನಡೆದ ಮೇಲೆ ತಪ್ಪೋದಿಲ್ಲ ರಾಸಲೀಲೆ ಪ್ರೀತಿ ಪ್ರೇಮ ನಡೆದ ಮೇಲೆ ತಪ್ಪೋದಿಲ್ಲ ರಾಸಲೀಲೆ ಕದ್ದು ಮುಚ್ಚಿ ನಡೆಯೋ ವೇಳೆ ಮನಸ್ಸಿನಲ್ಲಿ ತೂಗುಯ್ಯಾಲೆ ಕದ್ದು ಮುಚ್ಚಿ ನಡೆಯೋ ವೇಳೆ ಮನಸ್ಸಿನಲ್ಲಿ ತೂಗುಯ್ಯಾಲೆ ಒಳಗೆ ಹೊರಗೆ ಯಾಕೆ ಬೇಕಯ್ಯ ಓ ಗೆಳೆಯ ಒಳಗೆ ಹೊರಗೆ ಯಾಕೆ ಬೇಕಯ್ಯ ಕಣ್ಣು ತೆರೆದು ಲೋಕ ನೋಡಯ್ಯ ಗೋಳು ಹಾಕಿ ಕೂಡಬೇಡ ಗದ್ದಿನಾಗ ಬಾಳ ನೋಡ ಗೋಳು ಹಾಕಿ ಕೂಡಬೇಡ ಗದ್ದಿನಾಗ ಬಾಳ ನೋಡ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬಂದಿದ್ದೆಲ್ಲ ಈಸಬೇಕಯ್ಯ ಗೆಳೆಯ ಕಾಣದಕ್ಕೆ ಚಿಂತೆ ಯಾಕಯ್ಯ ಗೋಳು ಹಾಕಿ ಕೂಡಬೇಡ ಗದ್ದಿನಾಗ ಬಾಳ ನೋಡ 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 ಸೊಗಸಾದ ಗಾಯನ, ಅರ್ಥಗರ್ಭಿತವಾದ ಸಾಲುಗಳು, ಎಂಥ ಅದ್ಭುತವಾದ ಕಂಪೋಸಿಷನ್ ಕೂಡ ಇದು. ದೊಡ್ಡರಂಗೇಗೌಡರ ಒಂದು ಅವ್ರ ಬರಹನೇ ಹಂಗೆ. ಅದನ್ನು ನೀವು ಅಷ್ಟೇ ಸೊಗಸಾಗಿ ಹಾಡಿದ್ರಲ್ಲ. ಧನ್ಯವಾದಗಳು ಸರ್. ಎಷ್ಟು ಸೊಗಸಾಗಿ ಹಾಡಿದ್ರಿ. SP ಸರ್ ಜೊತೆಯಲ್ಲಿದ್ದಾಗ ನಿಮ್ಗೆ ಅನುಭವ ಇರುತ್ತೆ ಒಂದಷ್ಟು? ಆ್ಯಕ್ಚುಲಿ ನಾನು ಒಂದನ್ನು ನೆನಪು ಮಾಡ್ಕೋಬೇಕು, ಯಾಕಂದರೆ ನಾನು ಅವ್ರ ಜೊತೆ ಹಾಡಬೇಕು ಅಂತ ಹೇಳಿದರೆ ನಾನು ಅರವಿಂದ್ ಕಿಗಾಲ್ ದಂಪತಿಗಳಿಗೆ ಫಸ್ಟು ನಾನು ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಅವರಿಂದಾಗಿ ನನಗೆ ಒಂದು ಹಾಡೋ ಅವಕಾಶ ಸಿಕ್ತು. ಅಲ್ಲಿ ಹೋದ್ಮೇಲೆ, ಅಂದರೆ ಅವ್ರ ಸ್ಟುಡಿಯೋಗೆ ಹೋದ್ಮೇಲೆ ಅಲ್ಲಿ ನಮಗೆ ಇವರು ಸಂಗೀತ ನಿರ್ದೇಶಕರು BV ಶ್ರೀನಿವಾಸ್, ಆಮೇಲೆ ವೇಣುಗೋಪಾಲ್ ರಾಜು ತಬ್ಲಿಸ್ಟ್, ಆಮೇಲೆ ಪಂಡಿತ್ ಇದು ಪ್ರವೀಣ್ ಗೋಡ್ಕೆಂಡಿ ಅವರು, ಆಮೇಲೆ ಗಿಟಾರ್ ಶ್ರೀನಿವಾಸ್ ಅವರು, ಇವರೆಲ್ಲ ಪರಿಚಯ ಆಯಿತು. ದಿಗ್ಗಜರೆಲ್ಲ. ಹೀಗಾಗಿ ನನಗೆ ಒಂದು ಹಾಡು ಒಂದು ಪ್ರೋತ್ಸಾಹ ಅವ್ರು ಕೊಟ್ಟರು ನನಗೆ. ಈ ಪ್ರೋತ್ಸಾಹದಿಂದ ನಾನು ಇಷ್ಟು ಬರ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಫ್ಲೂಟಿಸ್ಟ್ ನಮ್ಮ ಗಣೇಶ್ ಇದ್ದಾರಲ್ಲ, ಅವ್ರದ್ದು ಸುಮಾರು ನಾನು ಸಂಗೀತ ನಿರ್ದೇಶನ ಹಾಡಿದ್ದೀನಿ. ಕೊಡುಗೆ ಇದೆ ಅವ್ರದ್ದು ಖಂಡಿತ. ಆಮೇಲೆ ಪ್ರತಿಯೊಂದು ಪ್ರೋಗ್ರಾಮ್ ನಾವು ಹೋದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಲ್ವಾ, ಕೆಲವೊಂದು ವಿಷಯಗಳು. ಅಂದರೆ
ಅಂದರೆ ಹಂಚ್ಕೊಳ್ಳೋದು ಅಂತೀವಲ್ಲ, ಹೋಗ್ತಾ ಇದ್ವಿ, ಅಂದರೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆವಾಗ ಹೇಳೋರು ಕೆಲವೊಂದು ಟೈಮ್, ಈ ಥರ ವಸ್ತುಗಳು ತಿಂದರೆ ಆಗತ್ತಾ ಆಗಲ್ವಾ, ಬಟ್ ಅವ್ರು ಯಾವತ್ತೂ ಅದನ್ನು ಹೇಳಿಲ್ಲ. ಏನು ತಿಂದರೂ ಏನು ತೊಂದರೆ ಇಲ್ಲ ಅಂತ ಎಲ್ಲ ತಿಂತಾಯಿದ್ರು ಅವರು, ಎಲ್ಲನೂ ತಿಂತಾಯಿದ್ರು. ಬಟ್ ಅವ್ರ ವಯಸ್ಸಿಗೆ ಏನೂ ಆಗ್ತಾಯಿರಲಿಲ್ಲ. ಇಷ್ಟು ಚಿಲ್ಡ್ ವಾಟರ್ ಕುಡಿತಾ ಇದ್ರು, ಅಂದರೆ ನೀರು ಕುಡಿತಾಯಿದ್ರು, ಚಿಲ್ಡ್, ಫುಲ್ ಚಿಲ್ಡ್, ನಮ್ಗೆ ಮುಟ್ಟಕ್ಕಾಗಲ್ಲ ಅಂತ ಚಿಲ್ಡ್ ವಾಟರ್ ಕುಡಿತಾಯಿದ್ರು ಅವರು. ಅಂಥ ಆತ್ಮಶಕ್ತಿ ಅವ್ರದ್ದು. ಆತ್ಮಶಕ್ತಿನೇ ಬಹಳ ಮುಖ್ಯ. ಖಂಡಿತ ಸರ್, ಅದು ಇದ್ದಂಥ ಅವ್ರಿಗೆ ಅದ್ಭುತವಾದ ಶಕ್ತಿ ಅದು. ಹೌದು, ಬಹಳ ವಿಷಯಗಳು ಕೇಳೋದಿದೆ. ಹಾಡುಗಳನ್ನ ಕೇಳಬೇಕಲ್ವ ನಾವಿವತ್ತು, ನಿಮ್ಮನ್ನು ಕರೆಸಿ ನಾವು ಒಂದಷ್ಟು ಹಾಡುಗಳನ್ನ ಕೇಳೋನ್ನ ಆಸೆ. ಸ್ಫೂರ್ತಿ ಪಂಡಿತ್ರವರಿದ್ದಾರೆ, ದೂರದ ಅಮೇರಿಕದಲ್ಲಿ ವಾಸ, ಇಲ್ಲಿಗೆ ಬಂದಿದ್ದೀರಿ, ಬಹಳ ಸಂತೋಷ ನಮಗೆ. ಕನ್ನಡದ ಹಾಡುಗಳನ್ನ ಹಾಡಬೇಕು, ಜನಪದ ಹಾಡುಗಳನ್ನ ಹಾಡಬೇಕು ಅಂತ. ಯಾವ ಹಾಡನ್ನು ಹಾಡ್ತೀರಿ? ನಾನಿವತ್ತು ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಾಳವನ್ನ ಜನಪದ ಗೀತೆನ ಹಾಡ್ತಾ ಇದ್ದೀನಿ. ನಾನು ಅದನ್ನು ಬದಲಾವಣೆ ಮಾಡ್ಕೋತೀನಿ ಆಮೇಲೆ. ಅಮೆರಿಕ ನಾಡಿನಿಂದ ಒಂದು ಹುಡುಗಿ ಬಂದಾಳವ ಅಂತ ಹಾಡೋಣಂತೆ. ಮೊದಲಿಗೆ ಉತ್ತುಂಗ ನಾಡಿನಿಂದ ಗೀತೆಯನ್ನು ಕೇಳೋಣ, ಸ್ಫೂರ್ತಿ ಪಂಡಿತ್ರವರ ಧ್ವನಿಯಲ್ಲಿ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಾಳವ, ಎಂತ ಚಂದ ಕಾಣ್ತಾಳವ ಚೆಲ್ವಿಯವ, ಓ ಎಂತ ಚಂದ ಕಾಣ್ತಾಳವ ಚೆಲ್ವಿಯವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಾಳವ, ಎಂತ ಚಂದ ಕಾಣ್ತಾಳವ ಚೆಲ್ವಿಯವ, ಓ ಎಂತ ಚಂದ ಕಾಣ್ತಾಳವ ಚೆಲ್ವಿಯವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಾಳವ, ಎಂಥ ಚಂದಾಗ ಹಾಡ್ತಾಳವ ಅಂತ ಹಾಡಬೇಕೀಗ. ಸೊಗಸಾಗಿ ಹಾಡಿದ್ರಿ. ಮತ್ತೊಂದು ಗೀತೆಯನ್ನು ಕೇಳೋಣ. ಪ್ರಿಯ ವೀಕ್ಷಕರೇ, ಉದಯ್ ಅವರ ಧ್ವನಿನಲ್ಲಿ ಇನ್ನೊಂದು ಗೀತೆಯನ್ನು ಕೇಳೋಣ. ಸರ್, ಯಾವ ಗೀತೆಯನ್ನು ಹಾಡ್ತೀರಿ ನಮ್ಮ ವೀಕ್ಷಕರಿಗೆ? KS ನರಸಿಂಹಸ್ವಾಮಿ ಅವರ ಒಂದು ರಚನೆ, ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೇನೆ. ಸಂಗೀತ ನಿರ್ದೇಶನ C. ಅಶ್ವಥ್ ಅವರದು.
ಸೊಗಸಾದ ಹಾಡು ಕೇಳೋಣ ನಿಮ್ಮ ಧ್ವನಿನಲ್ಲಿ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು ಒಳಗೆ ಬರಲಪ್ಪಣೆಯ ದೊರೆಯೇ ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹೆನು ಬಳೆಯ ತೊಡಿಸುವುದಿಲ್ಲ ನಿಮಗೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು ಒಳಗೆ ಬರಲಪ್ಪಣೆಯ ದೊರೆಯೇ ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹೆನು ಬಳೆಯ ತೊಡಿಸುವುದಿಲ್ಲ ನಿಮಗೆ ಬಸುರಿವು ಸೆಂದು ನುಟ್ಟು ಸಿರೆಳೆದು ಕುದಿಯಬಾರದು ನನ್ನ ದೊರೆಯೇ ಹಿಂಡಬಾರದು ತುಂಡು ಮಲ್ಲಿಗೆಯ ದಂಡೆಯನು ಒಣಗಬಾರದು ಒಡಲ ಚಿಲುಮೆ ಮುಳಿಸು ಮಾವನ ಮೇಲೆ ಮಗಳೇನ ಮಾಡಿದಳು ನಿಮಗೆ ತಕ್ಕಿ ಕಲ್ಲು ಮನಸ್ಸು ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು ಅಮ್ಮನಿಗೆ ನಿಮ್ಮದೇ ಕನಸು ಅಮ್ಮನಿಗೆ ನಿಮ್ಮದೇ ಕನಸು ಅಮ್ಮನಿಗೆ ನಿಮ್ಮದೇ ಕನಸು ಹೆಣ್ಮಕ್ಳಿಗಂತೂ ಆ ಭಾವನೆ ಹಂಗೆ ಕೆರಳಿಸಿರುತ್ತೆ. ಹೌದು ಸರ್, ಈ ಹಾಡು ಹೌದು. ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಈ ಹಾಡುಗಳೆಲ್ಲ ಕೇಳ್ತಾ ಇದ್ದ ಮೇಲೆ
ನಾವು ಇನ್ನೇನು ಮಾಡಬೇಕಾಗಿರೋದು? ಬಹುತೇಕ ಎಲ್ಲವನ್ನು ಮಾಡಿಬಿಟ್ಬಿಟ್ಟಿದ್ದಾರೇನೋ ಈ ಸಂಗೀತ, ಖಂಡಿತ ಸರ್, ಎಲ್ಲ ಥರದ್ದು ಮಾಡಿಬಿಟ್ಟಿದ್ದಾರೆ. ನಾವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಇದೆಲ್ಲ ಕೇಳಿದ್ಮೇಲೆ ನಿಜವಾಗ್ಲೂ ಹಂಗೆ ಅನಿಸಿದೆ ನನಗೆ. ನಾವಿನ್ನೇನು ಮಾಡಬೇಕು ಅಂತ ಇರೋದನ್ನ ಸರಿಯಾದ ರೀತಿಲಿ ಬಳಸ್ಕೊಂಡು ಹೋಗ್ಬಿಟ್ರೆ ಸಾಕು ಅಷ್ಟೇ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೇಳಿ ಎಂತೆಂಥದ್ದಿದೆ ಗೊತ್ತಾ, ನಮ್ಮ ಸುಗಮ ಸಂಗೀತ ಮತ್ತು ಜನಪದ ಸಂಗೀತ ಈ ಎರಡನ್ನೂ ಬೇರ್ಪಡೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಎರಡು ಒಂದು ಬೇರು, ಒಂದು ಹೂವು, ಕಾಂಡ, ಈ ಥರದ್ದು ಇದು. ಹಾಗಾಗಿ ಸಕ್ಕದಾಗಿ ಹಾಡಿದ್ರಿ ಕೂಡ. ಧನ್ಯವಾದಗಳು. ಇನ್ನೊಂದು ಹಾಡನ್ನು ಕೇಳೋಣ ನಿಮ್ಮ ಧ್ವನಿನಲ್ಲಿ, ಸ್ಫೂರ್ತಿ ಪಂಡಿತರವರ ಧ್ವನಿನಲ್ಲಿ ಇನ್ನೊಂದು ಗೀತೆಯನ್ನು ಕೇಳೋಣ. ಬನ್ನಿ, ಯಾವ ಗೀತೆ ಹಾಡ್ತೀರಿ ಸ್ಫೂರ್ತಿ ಅವರೇ? ಪಂಚಮಿ ಹಬ್ಬ ಮತ್ತೆ ಪಂಚಮಿ ಹಬ್ಬ ಉಳಿದಾವ ದಿನನಾಕ ಕೇಳೋಣ ಸ್ಫೂರ್ತಿ ಪಂಡಿತರವರ ಧ್ವನಿನಲ್ಲಿ. ಪಂಚಮಿ ಹಬ್ಬ ಉಳಿದಾವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಅಮೆರಿಕದಲ್ಲಿ ಎಷ್ಟು ವರ್ಷದಿಂದ ನೀವು ವಾಸ ಇದ್ರಿ? 7 ವರ್ಷ ಆಯ್ತು. 7 ವರ್ಷ ಆಯ್ತು. 7 ವರ್ಷದಲ್ಲಿ ನಿಮ್ಮ ಅಣ್ಣ ತಮ್ಮದಿರು ಎಷ್ಟು ದಿನ ಕರ್ಕೊಂಡು ಹೋಗಕ್ಕೆ ಬಂದಿದ್ರು? ಅಣ್ಣ ತಮ್ಮ ಯಾರಿಲ್ಲ, ಅಕ್ಕ ಇದ್ದಾರೆ. ಅಕ್ಕ ಇದ್ದಾರಾ? ಓ, ಅದಕ್ಕೆ ಇಮ್ಯಾಜಿನೇಷನ್ ಮೇಲೆ ಕಲ್ಪನೆ ಮಾಡ್ಕೊಂಡು ಅಣ್ಣ ಬರಲಿಲ್ಲ ಯಾಕ ಅಂತ ಹಾಡ್ತಿರ್ತೀರಿ. ಅಲ್ಲ, ಅಮೇರಿಕಕ್ಕೆ ಕರೆಯೋಕ್ಕೆ ಬಂದು ಕರ್ಕೊಂಡೋಗಿ ಕಳಿಸಿ ಈ ಸಂಪ್ರದಾಯಗಳಿದೆ ನಮ್ಮಲ್ಲಿ, ಜನಪದರ ಸಂಪ್ರದಾಯಗಳಿದೆ. ಏನಂದರೆ ಅಣ್ಣ ಬರಬೇಕು, ಕರ್ಕೊಂಡು ಹೋಗ್ಬೇಕು, ಮತ್ತೆ ಕರ್ಕೊಂಬಂದುಬಿಡ್ಬೇಕು. ಹಂಗೇನಾರು ಆಗಿದ್ರೆ ಅಮೇರಿಕಕ್ಕೆ ಗತಿ ಗೋವಿಂದ. ಕರೆಯೋದು ಇಲ್ಲ, ಎಂಥದ್ದು ಇಲ್ಲ. ಫೋನಲ್ಲಿ ವಾಟ್ಸಪ್ಪಲ್ಲಿ ಕರಿಬೇಕು, ಮಾತಾಡಿಸ್ಕೋಬೇಕು. ನಿಮಗೇನು ಫೀಲ್ ಅನಿಸುತ್ತೆ? ನಮ್ಮ ಸಂಸ್ಕೃತಿನೆಲ್ಲ ತುಂಬ ಚಿಕ್ಕ ವಯಸ್ಸಿಂದ ನೋಡಿರ್ತೀರಿ, ಅಲ್ಲಿ ನೀವು ಬದುಕಬೇಕಾದ್ರೆ ಇಲ್ಲಿನೆಲ್ಲ ನೆನಪಾಗ್ತಿರ್ತದ್ರಿ. ಏನು ಅನಿಸುತ್ತೆ ನಿಮಗೆ? ಹೌದು ಸರ್, ತುಂಬ ಖುಷಿ ಆಗುತ್ತೆ. ನಮ್ಮ ಸಂಸ್ಕೃತಿ ಥರ ಯಾವುದೂ ಇಲ್ಲ. ಹಬ್ಬಗಳು, ಪಂಚಮಿ ಹಬ್ಬ, ಏನೇನೋ ಹಬ್ಬಗಳೆಲ್ಲ ಮಾಡ್ತಾ ಇರ್ತೀವಲ್ಲ ನಾವು. ಹೌದು ಸರ್, ಅಲ್ಲೂ ಆಚರಿಸ್ತೀವಿ ನಾವು. ಯಾವ ಹಬ್ಬನೂ ಬಿಡಲ್ಲ ನಾನು. ನಮ್ಮ ಸಂಸ್ಕೃತಿ ಅಂತೆ
ಒಬ್ಬೊಬ್ಬರೇ ಆಚರಿಸ್ಕೊಳ್ಳೋದಾ ಅಥವಾ ಜನ ಫ್ರೆಂಡ್ಸ್ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ? ಅವ್ರ ಜೊತೆ ಆಚರಿಸ್ಕೊಂತೀವಿ. Phone ಯಾವ ಮಾಡ್ತೀರಾ? ಹಬ್ಬನೂ ನಾವು ತಪ್ಪಲ್ಲ, ಹ್ಮ್. ಎಲ್ಲ ಆಚರಿಸ್ಕೊಂತೀವಿ. ಹೇಗನ್ಸುತ್ತೆ ನಿಮಗೆ? ಇಲ್ಲೇ ಇರಬೇಕು ಅನ್ಸುತ್ತಾ? ಎಳೀತಾ ಇರುತ್ತಾ? ಹೌದು ಸರ್, ಹಾ? ಇಲ್ಲೇ ಇರ್ಬೇಕು ಅನ್ಸುತ್ತೆ. ಬಟ್ ಬದುಕು ಅಲ್ವಾ ಇರಲಿ. ಆದರೆ ನನಗನ್ಸುತ್ತೆ ನಿಮಗೆ, ನೀವು ಗಾಯಕರಾಗಿರೋದ್ರಿಂದ ನಿಮಗೊಂದು ಅನುಕೂಲ ಇದೆ. ಏನಂದರೆ ನೆನಪಾದಾಗೆಲ್ಲ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿಕೊಂಡು ಅಲ್ವಾ ಅಲ್ವಾ ನಿಜವಾಗ್ಲೂ ಅದೃಷ್ಟವಂತರು ನೀವು. ಒಳ್ಳೆ ಗಾಯಕರಾಗಿರೋದು ಕೂಡ ನಿಮಗೆ ಒಂದು ಅನುಕೂಲ ಇದೆ. ದೇವರು ಒಳ್ಳೆ ವರನ ಕೊಟ್ಟಿದ್ದಾನೆ. ಪ್ರಿಯ ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ